ಯಾಕ ಮುಂಜಾನೆಯಿಂದ ಬಟ್ಟೆ ಒಗೆದು ಬಾಂಡೆ ತಿಕ್ಕಿ ಅಡಿಗೆ ಮಾಡಿ ಯವ್ವ 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 ಕೈ ಕಾಲ ನೋವು ಎತ್ತಾಗ ಬರ್ಲಾರ್ದಂಗೆ ಆಗ್ಬಿಟ್ಟವ್ ಬೇ ಯಾಕ ನಿನಗೇನು ಅನ್ಸಬಲ್ತೇನು ಬೇ ಇಷ್ಟು ಸಿಟ್ಟು ಬರಾಕುಂತೈತಿ ನನಗೆ ಬರಾಕುಂತಿರೋ ಸಿಟ್ಟಿಗೆ ಅವರಿಬ್ರು ಲಲಿತಾ ಸವಿತಾನ ಇಬ್ರು ಬಟ್ಟೆ ಒಗ್ದಂಗೆ ಒಗೆದು ಬಿಡ್ಬೇಕಂತ ಅನ್ಸಾಕುಂತೈತಿ ನನಗೆ ಸಿಟ್ಟು ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನೋದು ಗೊತ್ತಾಗವಲ್ದೆ ನನಗೆ ಇಬ್ರು ಸೇರಿ ನಮ್ಮ ಕೈಯಾಗ ಮನೆ ಕೆಲಸ ಎಲ್ಲ ಮಾಡಂಗೆ ಮಾಡಿಬಿಟ್ರಲ್ಲ ನಾನು ಅವರಿಬ್ರದ್ದು ಸೊಕ್ಕ ಮುರಿಸ್ಬೇಕಂತ ನಾನು ಮಾಡಿದ್ರೆ ವಾಪಸ್ ನನಗೆ ಎಲ್ಲ ಕೆಲಸ ಹಚ್ಚಿಬಿಟ್ರು ಅವ್ರದ್ದು ಸೊಕ್ಕ ಹೆಂಗೆ ಮುರಿಲಿ ನಾನು ಅನ್ನೋದು ನನಗೆ ಗೊತ್ತಾಗವಲ್ದೆ ನನಗಂತೂ ಯವ್ವ ನಂಗೆ ಮುಂಜಾನೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತು ಬೇ ಅಣ್ಣನ ಮದುವೆ ಐತಂತಂದು ಪಾರ್ಲರ್ಗೆ ಹೋಗಿ ನೇಲ್ ಕಟ್ರೆಲ್ಲ ಮಾಡಿಸ್ಕೊಂಡ್ಬಂದು ಆಮೇಲೆ ಕೈಗೆಲ್ಲ ಮೆಹಂದಿ ಹಾಕ್ಕೊಂಡು ಎಷ್ಟು ಚಂದ ರೆಡಿಯಾಗಿದ್ದೆ ಬೇ ನಾ ಅಣ್ಣನ ಮದುವೆಗೆ ಕೈಗೆ ಕಾಲಿಗೆಲ್ಲ ಪಿಡಿಕಿಯವರು ಮೆಣಿಕಿಯವರು ಎಲ್ಲ ಮಾಡ್ಕೊಂಡು ಎಷ್ಟು ಚಂದ ರೆಡಿಯಾಗಿದ್ದೆ ಬೇ ಒಂದೇ ದಿನದಾಗ ನಂದೆಲ್ಲ ಮೇಕಪ್ಪು ಕೈಯಿಂದೆಲ್ಲ ಉಗುರು ಗಿಗುರು ಎಲ್ಲ ಕಿತ್ತುಕೊಂಡು ಹೋಗಂಗೆ ಕೆಲಸ ಮಾಡಿಸ್ಬಿಟ್ಟೆ ಅಲ್ಲ ಬೇ ಯವ್ವ ಹೋಗಬೇಡಿನು ಎಂಥ ಚಂದ ನಮ್ಮ ಊರಾಗ ಕಾಲೇಜಿಗೆ ರಜೆ ಕೊಟ್ಟಿತ್ತು ಎಂಥ ಚಂದ ಆಟ ಆಡ್ಕೊಂತ ಇರ್ತಿದ್ದೆ ಅಲ್ಲೇ ನಮ್ಮ ಮನ್ಯಾಗ ಅಣ್ಣನ ಮದುವೆ ಐತಿ ಅಣ್ಣನ ಮದುವೆ ಐತಿ ಬಾ ಅಂತಂದು ಕರ್ಕೊಂಬಂದು ಇಲ್ಲಿ ಮನ್ಯಾಗೆಲ್ಲ ಕೆಲಸ ಹಚ್ಚಿಸಿ ನಂದು ನೋಡ್ಬೇ ಇಲ್ಲಿ ಕೈಯೆಲ್ಲ ನೋವಾಗ ಕುಂತು ಬಿಟ್ಟಾವ ಬೇ ಯವ್ವ ಯವ್ವ ನಡ ಎಲ್ಲ ನೋವಾಗ ಕುಂತೈತಿ ಒಂದು ಮುಂಜಾನೆ ಎದ್ದಾಗಿಂದನು ಸಂಜೆ 6 ಗಂಟೆವರೆಗೂ ಒಂದೇ ಸಮನೆ ಕೆಲಸ 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 ಸಾಕಾಗೋಗ್ಬಿಟ್ಟಿತ್ತವ ಯವ್ವ ನನಗಂತೂ ಯವ್ವ ನಮಗೂ ಸಾಕಾಗೋಗೈತೆ ನೋಡಿಲಿ ಯವ್ವ ಎಲ್ಲರೂ ಚಂದನತಂಗೆ ಮಸ್ತ್ ಕೋಣ್ಯಾಗ ನಿದ್ದೆ ಹೊಡ್ಯಾಕುತ್ತಾರ ನಾವು ನೋಡಿದ್ರೆ ಮುಂಜಾನೆಯಿಂದ ತಿಕ್ಕ ತೊಡಿ ಬರೀ ಇದ ಆಗೋಗ್ಬಿಟ್ಟೈತೆ ಅತ್ತಾಗ ಯವ್ವ ನೀನು ನಿನ್ನ ಸೊಸೆರಿಗೆ ಕೆಲಸ ಹೇಳಬಿಟ್ಟು ವಾಪಸ್ ನಮ್ಮ ಜೊತೆನೇ ಕೆಲಸ ಮಾಡಿಸಿ ಅಲ್ಬೇ ಇವತ್ತು ಒಂದು ದಿನ ಸುಮ್ಮನೆ ಇದ್ದು ಬಿಡವಾಗ ಅವ್ರಿ ನಾಳೆಯಿಂದ ಅವ್ರನ್ನ ನೋಡೋರ್ನ ಇವತ್ತು ನಮಗೆಷ್ಟು ರುಬ್ಸಾರಲ್ಲ ಇದಕ್ಕಿಂತ 10 ಪಟ್ಟು ಜಾಸ್ತಿ ಅವರಿಗೆ ರುಬ್ಬಿಸ್ತೀನಂತ ಅವರು ಬೀಗ್ರು ಅದಾರಲ್ಲ ಅನ್ನೋ ಒಂದು ಕಾರಣಕ್ಕೆ ಸುಮ್ಮನೆ ದಿನವ ನಾನು ಇಲ್ಲ ಅಂದಿದ್ರು ಇತ್ತು ಆದ್ರೆ ನನಗೊಂದು ಅನುಮಾನ ಏನು ಬೇಕದ ಅನುಮಾನ ಅಲ್ಲಲೇ ನಾನು ಬೀಗ್ರ ಮುಂದೆ ನಮ್ಮವ್ಗೆ ಆರಾಮಿಲ್ಲ ಅಂತ ಸುಳ್ಳು ಹೇಳಿದ್ದು ಇವು ಇಬ್ಬರು ಬುಬ್ಬಣಿಯರಿಗೆ ಹೆಂಗೆ ಗೊತ್ತಾತು ಈ ವಿಷಯ ನಮ್ಮವ್ಗೂ ಗೊತ್ತಾಗೈತಿ ಅದಕ್ಕೆ ನಮ್ಮವನು ನನಗೆ ನಿನ್ನಿಂದನೇ ಕಾಡ್ಸಕೊಂತಾಳ ನಿನ್ನಿಂದಲ್ಲ ಬೆಳಗ್ಗೆಯಿಂದನೇ ಒಂಥರ ಮಾತಾಡ್ಕೊಂತಾಳ ಆದರೆ ನನಗೆ ಅರ್ಥನ ಆಗಿಲ್ಲಾಗಿತ್ತು ಆಗಲೇ ಅರ್ಥ ಆತು ಮಧ್ಯಾಹ್ನ ಇವ್ರಿಗೆ ಹೆಂಗೆ ಸುದ್ದಿ ಗೊತ್ತಾತು ನೀವ ಯಾರು ಏನಾರು ಹೇಳಿರನ ಅವ್ರ ಮುಂದೆ ಹಂಗೇನಾರು ಹೇಳಿದ್ರೆ ನಿಜ ಹೇಳ್ರಿ ಯವ್ವ ಮುಂಜಾಲಿಂದ ನಿನ್ನ ಸೊಸೆಯರ ಮುಖಾನ ನೋಡಿಲ್ಲ ನಾನು ರಾತ್ರಿ ನಿನ್ನೆ ಮದುವೆ ಮುಗಿಸ್ಕೊಂಬಂದಾಗಿಂದ ಕ್ವಾಣಿಗೆ ಹೊಕ್ಕೊಂಡವ್ರು ನಿನ್ನೆ ರಾತ್ರಿಗೆ ಬಂದಿವಿ ತಿಂದು ಸೀದಾ ಮಕ್ಕೊಂಡಿವಿ ಮುಂಜಾನೆ ಎದ್ದಾಗಿಂದನು ಒಂದೇ ಸಮನೆ ಕೆಲಸ ಇನ್ನು ನಿನ್ನ ಸೊಸೆಯರ್ನ ಎಲ್ಲಿ ಹೋಗಿ ಮಾತಾಡ್ಸಣ ಮತ್ತು ಹಂಗಾರೆ ಅವ್ರಿಗೆ ಸುದ್ದಿಯರ ಹೆಂಗೆ ಗೊತ್ತಾಗೈತಿ ಅವ್ರಿಗೆ ಆ ವಿಷಯ ಗೊತ್ತಾಗಿದ್ದಕ್ಕೆ ನಮ್ಮನ್ನು ಇವತ್ತು ಇಷ್ಟೆಲ್ಲ ಆಟ ಆಡ್ಸಕೊಂತಾರ ಅವ್ರಿಗೆ ಹೆಂಗೆ ಗೊತ್ತಾಗೈತದ ಅದು ನನಗೆ ಗೊತ್ತಾಗ್ಬೇಕು ಮೊದಲು ಸತ್ಯನ ಭಾಳ ದಿನ ಮುಚ್ಚಿಡೋದಕ್ಕಾಗೋದಿಲ್ಲ ರೀ ಅತ್ಯಾರ ಲೇ ಸವ್ವಿ ನೀನು ಅತ್ತಿಯಾಗಿ ಮಾಡಕುಂತೀಯ ನಿನ್ನೆನ ನಾನು ಸುಮ್ಮನೆ ಬಿಡಂಗಿಲ್ಲ ನೋಡ್ತಿರು ಅಯ್ಯೋ ಬಿಡ್ರಿ ಅತ್ಯಾರ ಈ ಡೈಲಾಗ ಕೇಳಿ 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 ನನಗೂ ಬೇಸರ ಆಗೈತಿ ಕೇಳೋರಿಗೂ ಬೇಸರ ಆಗೈತಿ ಬೇರೆದು ಹೊಸದು ಏನಾರ ಡೈಲಾಗ್ ಇದ್ರೆ ಹೇಳ್ರಿ ಲೇ ನಿಜ ಬೊಗಳ ನೀನು ಈ ಸುದ್ದಿ ನಿನಗೆ ಹೆಂಗೆ ಗೊತ್ತಾಗೈತಿ ಅದು ಯಾರು ಹೇಳಾರಂತ ಹೇಳಲಿ ಅವರು ನೀವತ್ತು ಹುಚ್ಚು ನಾಯಿ ಹೊಡೆದಂಗೆ ಹೊಡಿತೀರಂತ ಹೇಳಿ ಯಾರು ಹೇಳಿದ್ರೆ ನಿನಗೆ ಸವಿತಿ ಅದು ಯಾರು ಹೇಳಿದ್ರೆ ನಮಗಂತಂದು ಹೇಳಿ ಅದು ಹೆಂಗೆ ಅವ್ರಿಗೆ ಹೊಡಿತಾರ ನಾವು ಒಂದು ಸ್ವಲ್ಪ ನೋಡೋಣ ಅಯ್ಯೋ ಅತ್ಯಾರ ಬೇರೆ ಯಾರು ಅಲ್ರಿ ನಿಮ್ಮ ಮುದ್ದಿನ ಬೀಗರಲ್ಲಿ ಸರಿತಾ ಅಂತ ಬಂದರಲ್ಲ ನಿಮ್ಮ ಮುದ್ದಿನ ಸೊಸೆದ ಅತ್ತಿಗೆಮ್ಮ ಸರಿತಾ ಅವರ ನಮಗೆ ಹೇಳಿದ್ದು ಕರಿಲಾ ಈಗ ಹೊಡಿತೀರಾ ರೀ ಅವರಿಗೆ ಅದು ಹೆಂಗೆ ಹೊಡಿತೀರಿ ಅಂತ ನಾವು ನೋಡ್ಬೇಕಾಗೈತಿ ಕರಿತೀನಿ ತಡ್ರಿ ಸರಿತಾ ಅವರೇ ಇಲ್ಲ ಬಾಯಿ ಮುಚ್ಚು ಹೋದ್ರೆ ಸರಿತಾ ಅವರ ಬೇರೆ ಯಾರು ಆಗಿರ್ಬೇಕಾಗಿತ್ತು ಇತ್ತು ನಿನಗೆ ಸರಿತಾ ಅವ್ರ ಬಾಯಿ ಮುಚ್ಕೊಂಡಿರಿ ಈಗ ಮರ್ಯಾದೆಯನ್ನು ತೆಗಿಯಕ್ಕೆ ಹೋಗಬೇಡ ಎಲ್ಲರ ಮುಂದೆ ಅಯ್ಯೋ ಅತ್ಯಾರ ನಿಮ್ಗೆ ಮಾನ ಮರ್ಯಾದೆ ಎಲ್ಲ ಐತನ್ರಿ ನಾವೇನು ಇಲ್ಲ ಅಂತನ ಅನ್ಕೊಂಡ್ಬಿಟ್ಟಿದ್ವಿ ನೋಡ್ರಿ ಹೌದಿಲ್ಲ ಲಲಿತಾ ನಾನೇನು ನಮ್ಮ ಅತ್ತೆರಿಗೆ ಮಾನ ಮರ್ಯಾದೆ ಅವೆಲ್ಲ ಗೊತ್ತಾ ಇಲ್ಲ ಅಂತ ಅನ್ಕೊಂಡಿದ್ದೆ ನೋಡು ಲೇ ನಾನು ನಿಮ್ಮಿಬ್ಬರದ ಅತ್ತಿ ಅದೀನಿ ಈ ಮನೆಗೆ ಹಿರೇಕಿ ನಾನು ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಎಷ್ಟರಲ್ಲೇ ಸೊಕ್ಕ ನಿಮಗೆ ಅತ್ಯಾರ ನೀವು ಈ ಮನೆಗೆ ಹಿರಿಯರೂ ಆಗಿರ್ಬೋದು ನಮಗೆ ಅತ್ತೇನೂ ಆಗಿರ್ಬೋದು ನಾವು ಈ ಮನೆಗೆ ಸೊಸೆಯರು ಅನ್ನೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ಅತ್ಯಾರ
ಒಂದು ದಿನ ನಾವು ತಿರುಗಿ ಬಿದ್ದಿದ್ದಕ್ಕೆ ಈ ಅವತಾರದಾಗ ಅದೀರಿ ನೀವು. ಇನ್ನು ದಿನ ನಿಮಗೆ ತಿರುಗಿ ಬೀಳಾಕೊಂತ ಬಿಟ್ರೆ ಇನ್ನು ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಹೋಗಿರುತ್ತೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ಅಯ್ಯೋ ಪಾಪ, ಮುದ್ದಿನ ಸೊಸೆಗೆ ಒಂದು ದಿನ ಸೇವೆ ಮಾಡಿನ ಈ ನಮ್ಮನೆ ಆಗೋಗಿರಿ. ಇನ್ನು ದಿನ ಮುದ್ದಿನ ಸೊಸೆಗೆ ಸೇವೆ ಮಾಡಾಕುಂತ್ರ ಇನ್ನು ಹೆಂಗಿರ್ತಿರೋ ಏನ್ರತ್ತೆ. ನನ್ನ ಸೊಸೆ ನನ್ನ ಮೇಲೆ ಹಂಗೆ ಜೀವದಾಳ, ನನ್ನ ಸೊಸೆ ನನ್ನ ಮೇಲೆ ಹಿಂಗೆ ಜೀವದಾಳ, ನನಗೆ ಎಷ್ಟು ಹಿರಿಯರಂದ್ರೆ ಎಷ್ಟು ಗೌರವ, ಕಿರಿಯರಂದ್ರೆ ಎಷ್ಟು ಗೌರವ, ಎಲ್ಲರ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾಳ ಅಂತ ಇದ್ರಪ್ಪ. ನಮಗಂತೂ ನಿನ್ನೆಯಿಂದ ಅದು ಯಾವುದು ಕಂಡೇ ಇಲ್ಲ. ಲೇ, ಆಕಿ ನನ್ನ ಸೊಸೆ ಅದಾಳ. ನನ್ನ ಸೊಸೆ ಹೆಂಗೆ ಏನು ಅನ್ನೋದು ನನಗೆ ಚಂದನತ್ತಂಗೆ ಗೊತ್ತೈತಿ. ನಿಮ್ಮಿಂದ ಕಲಿಯೋಂಥ ಅವಶ್ಯಕತೆ ಇಲ್ಲ. ನೀವು ಮೊದಲು ಹಿರಿಯರಿಗೆ ಹೆಂಗೆ ಬೆಲೆ ಕೊಡಬೇಕು, ಗೌರವ ಕೊಡ್ಬೇಕು ಅನ್ನೋದನ್ನು ಕಲೀರಿ. ಆಕಿನ ಈ ಮನ್ಯಾಗ ಮದುಮಗಳದಾಳ. ಆಕಿ ಯಾವ ಕೆಲಸನೂ ಮಾಡೋ ಹಂಗಿಲ್ಲ. ಅದಕ್ಕೋಸ್ಕರ ಕುಂತಲ್ಲೇ ನನಗೆ ಹೇಳಾಕುಂತಾಳ. ನಾಳೆ ಬರಲಿ ನನ್ನ ಮನೆಗೆ, ಅವಾಗ ನೋಡ್ರಿ ಎಲ್ಲ ನನಗೆ ಇದ್ದಲ್ಲಿಗೆ ಮಾಡ್ಕೊಡ್ತಾಳ. ನೀವ ಬಾಯಿ ಕಣ್ಣು ಬಿಟ್ಕೊಂಡು ನೋಡಂತ್ರಿ ಅಂತ. ಸರಿ ರೀ ಅತ್ಯಾರ, ನಾವರ ಎಲ್ಲಿ ಹೋಗ್ತೀವಿ? ನಾವು ಇದೇ ಮನ್ಯಾಗ ಇರ್ತೀವಿ, ನಾವು ನೋಡ್ತೀವಿ ರೀ ಅತ್ಯಾರ. ನೀವು ನಿಮ್ಮ ಸೊಸೆ ಸೇವೆ ಮಾಡ್ತೀರಾ ಅಥವಾ ನಿಮ್ಮ ಸೊಸೆ ನಿಮ್ಮದು ಸೇವೆ ಮಾಡ್ತಾರ ಅನ್ನೋದನ್ನು ನಾವು ಇಲ್ಲೇ ಇದ್ದು ಎರಡು ಕಣ್ಣು ಒಂದು ಬಾಯಿ ಬಿಟ್ಟುಕೊಂಡ ನೋಡ್ತೀವಂತ. ಪಾಪ ಬೆಳಿಗ್ಗೆಯಿಂದ ಕೆಲಸ ಮಾಡಿ 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 ಎಲ್ಲರ ಮುಖ ಹೆಂಗಾಗಿದೆ ನೋಡು ಲಲಿತಾ. ಅಯ್ಯೋ ಪಾಪ, ನೋಡೋದಕ್ಕೆ ಆಗ್ತಾ ಇಲ್ಲ ನೋಡು. ಲಲಿತಾ, ನಿಂಗೊಂದು ವಿಷಯ ಗೊತ್ತಾ? ಈ ಮನೆಗೆ ಯಾರೋ ಒಬ್ಬರು ಹೇಳ್ತಿದ್ರು, ಚಿಟಿಕೆ ಹೊಡೆಯೋದ್ರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಡ್ತಿದ್ರಂತ. 10 ನಿಮಿಷದಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಡ್ತಿದ್ರಂತ. 5 ನಿಮಿಷದಲ್ಲಿ ಬಟ್ಟೆ ಎಲ್ಲ ಒಗೆಯೋದು ಮುಗಿಸ್ಬಿಡ್ತಿದ್ರಂತ. ಪಾಪ ಈ ಥರ ಹೇಳ್ತಿದ್ರು. ನೀನು ಕೇಳಿದೀಯಾ ಈ ಮಾತನ್ನು? ಅಯ್ಯೋ ಸವಿತಿ, ಕೇಳೋದಲ್ಲ, ಇವತ್ತು ಇಡೀ ದಿನ ನೋಡ್ತಾ ಇದ್ದೀನಲ್ಲ. ಪಾಪ 5 ನಿಮಿಷದಲ್ಲಿ ಬಟ್ಟೆ ಒಗೆದ್ಬಿಟ್ರು, 10 ನಿಮಿಷದಲ್ಲಿ ಬಾಂಡೆ ತಿಕ್ಬಿಟ್ರು, ಇನ್ನು 5 ನಿಮಿಷ ಚಿಟಿಕೆ ಹೊಡೆಯೋದ್ರಲ್ಲಿ ಅಡುಗೆ ಮುಗಿಸ್ಬಿಟ್ರು. ಎಷ್ಟು ಫಟಾಫಟ್ ನಂಗೆ ಕೆಲಸ ಮಾಡಿದಾರ. ಸವಿತಿ, ನಾವು ಇದನ್ನು ನೋಡಿ ಕಲಿಬೇಕ್ಲಿ. ನಾಳೆಯಿಂದ ನಾವು ಹಿಂಗೆ ಮಾಡೋಣಂತ ಕೆಲಸನ. ಆಡ್ಕೊನಕಂತೀರನ್ಲೇ ನಮ್ಮನ್ನು ನೋಡಿ. ಆಡ್ಕೊರಿ. ಇವತ್ತು ಒಂದಿನ ಅಷ್ಟ, ನಾಳೆಯಿಂದ ಐತಿ ನಿಮ್ದು ಗ್ರಹಚಾರನ ಬಿಡಿಸ್ತಾಳೆ ನಮ್ಮಕ್ಕ, ನೋಡ್ತೀರಂತೆ ಅಂತ. ಅಯ್ಯೋ ಅತ್ಯಾರ, ನೀವಿನ್ನು ಗ್ರಹಚಾರ ಬಿಡಿಸೋದ್ರ ಕಡೆ ಯೋಚನೆ ಮಾಡಾಕೊಂತೀರಿ. ನಾವೊಬ್ರು ಆಗಲೇ ಗ್ರಹಚಾರ ಬಿಟ್ಟಿವಿ. ಯಾಕ ಇವತ್ತಿನ ಸಾಕಾಗಿಲ್ವಾ ಅತ್ತೆ? ಬೇಕಾದ್ರೆ ಇನ್ನೂ 2 ದಿನ ಇದೇ ಥರ ಗ್ರಹಚಾರ ಬಿಡಿಸಂದೆ ಹೇಳ್ರಿ. ಭಾಳ ಅತ್ತಿಯಾಗಿ ಮಾತಾಡಕುಂತೀರಿ ನೀವಿಬ್ರು. ನೆನಪಿಟ್ಕೋರಿ, ಇದಕ್ಕೆ ಸರಿಯಾಗಿ ಪಾಠ ಕಲಿಸ್ತೀವಿ ನಾವು. ಅಮ್ಮ ತಾಯಿ ಗೌರಿಯವರೇ, ನಾವು ಪಾಠ ಕಲಿತೀವ ಅಥವಾ ಪಾಠ ಕಲಿಸ್ತೀವ ಅನ್ನೋದನ್ನು ಮುಂದೆ ನೀವ ನೋಡಂತ್ರಿ ಅಂತ. ನೋಡ್ತೀರಂತೆ ಅಂತ ಯಾರು ಪಾಠ ಕಲಿತಾರ, ಯಾರು ಪಾಠ ಕಲಿಸ್ತಾರ ಅನ್ನೋದನ್ನ. ಲಲಿತಾ, ಅರೇ ಲಲಿತಾ, ಸವಿತಾ, ಇಲ್ಲಿದ್ದೀರಾ ನೀವು? ನಾ ಹೊರಗಡೆ ನೋಡ್ತಾ ಇದ್ದೆ. ಇಲ್ಲ, ಬೆಳಗ್ಗೆಯಿಂದ ಪಾಪ ನಮ್ಮ ಅತ್ತೆಯವ್ರನ್ನ ಮಾತಾಡ್ಸೇ ಇಲ್ಲಾಗಿದ್ವಲ್ಲ, ಅದಕ್ಕೋಸ್ಕರ ಮಾತಾಡ್ಸಿದ್ರಾಯ್ತು ಅಂತ ಬಂದಿದ್ವಿ ಅಷ್ಟೇ. ಓ ಹೌದಾ? ನೀವೇನಾದರೂ ಪರ್ಸ್ನಲ್ ಆಗಿ ಮಾತಾಡ್ಕೋತಾ ಇದ್ರಾ? ನಾವು ಬಂದು ಡಿಸ್ಟರ್ಬ್ ಮಾಡಿದ್ವಾ? ಅಯ್ಯೋ ಚೆ ಹಾಗೇನಿಲ್ಲ. ನಮ್ಮ ಅತ್ತೆಯವ್ರು ಹೇಳ್ತಾ ಇದ್ರು, ಇವಾಗ ಸಾಯಂಕಾಲ ಆಯ್ತಲ್ಲ, ಚುರುಮರಿ, ಮಿರ್ಚಿ, ಆಮೇಲೆ ಬಜ್ಜಿ ಮಾಡಿ ಬಿಸಿ ಬಿಸಿ ಚಹಾ ಕಾಫಿ ಮಾಡಿದ್ರಾಯ್ತು ಅಂತ ಮಾತಾಡ್ಕೊಳಕ್ ಕುಂತಿದ್ವಿ ಅಷ್ಟೇ. ಓ ಹೌದಾ? ನಾನೇನೋ ನೀವು ಫ್ಯಾಮಿಲಿದೇನಾದರೂ ಪರ್ಸ್ನಲ್ ಮಾತಾಡ್ಕೋತಾ ಇದ್ದೀರಾ ಏನಂತ ಅಂದ್ಕೊಂಡಿದ್ದೆ. ಛೇ ಹಾಗೇನಿಲ್ಲಪ್ಪ. ನಮ್ಮ ಅತ್ತೆಯವರು ಭಾಳ ಒಳ್ಳೆಯವರು. ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ ಅವ್ರನ್ನ ಭಾಳ ಚಂದನತ್ತಾಗಿ ನೋಡ್ಕೋತಾರೆ. ಇವತ್ತು ನಮ್ಗೆ ಆರಾಮಿಲ್ಲಲ್ಲ, ಹಾಗಾಗಿ ಅವರೇ ಮಾಡ್ತಾಯಿದ್ದಾರೆ. ಅವ್ರ ಕೈಯೊಂದು ಮಿರ್ಚಿ ಬಜ್ಜಿ ತಿನ್ಬೇಕು, ನೀವು ಕಳೆದು ಹೋಗ್ಬಿಡ್ತೀರಾ ನೋಡ್ರಿ, ಅಷ್ಟು ಮಸ್ತ್ ಮಾಡ್ತಾರೆ. ಈಗ ನೋಡ್ರಿ, ಬೇಕಾದ್ರೆ ಸಂಜೆ ಮುಂದೆ ಚುರುಮರಿ, ಮಿರ್ಚಿ ಬಜ್ಜಿ, ಬಿಸಿ ಬಿಸಿ ಚಹಾ ಕಾಫಿ ಎಲ್ಲನೂ ಮಾಡ್ಕೊಂಬರ್ತಾರೆ. ನೀವು ಆರಾಮಾಗಿ ಅಂಗಳದಲ್ಲಿ ಕೂತ್ಕೋರಿ. ಸವಿತವ ಪಾಪ ಅವ್ರು ಪೇಟೆಗಿರೋರು. ಅದರಲ್ಲೂ ಕವಿತಾ ಇದು ಎಣ್ಣೆಗ ಮಾಡಿದ ಅಡುಗೆ ಏನು ತಿನ್ನಂಗಿಲ್ಲಲ್ಲ, ಮತ್ತು ಈ ಮಿರ್ಚಿ ಬಜ್ಜಿನೆಲ್ಲ ಎಲ್ಲಿಂದ ತಿಂತಾಳೆ ಹೇಳಕ್ಕೆ? ಅಯ್ಯೋ ಹಾಗೇನಿಲ್ಲ ಅತ್ತೆ, ತಿಂತೀನಿ ನಾನು. ಮಿರ್ಚಿ ಬಜ್ಜಿ ಎಲ್ಲ ತಿಂತೀನಿ. ಬೆಳಗ್ಗೆ ಪುರಿ ಒಂದು ತಿನ್ನೋದಿಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಮಿರ್ಚಿ ನನಗಿಷ್ಟ. ಅತ್ತೆ, ನಿಮಗೆ ಮಿರ್ಚಿನೂ ಮಾಡೋದಕ್ಕೆ ಬರುತ್ತಾ? ಮಾಡೋದಕ್ಕೆ ಬರುತ್ತಾ ಅಂತ ಕೇಳ್ತಾ ಇದೆಯಲ್ಲ ಕವಿತಾ. ನಮ್ಮತ್ತೆ ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ, ಬೇಕಾದ್ರೆ ನೋಡ್ತೀರಿ ಮಿರ್ಚಿ ಬಜ್ಜಿ ಹೆಂಗೆ ಮಾಡ್ತಾರೆ ಅಂತಂದು. ಅದಕ್ಕೆ ನೀವು ಬೇಕಾದ್ರೆ ಹೇಳಿ, ಈಗಲೇ 5 ನಿಮಿಷದಲ್ಲಿ ಚಿಟಿಕೆ ಹೊಡೆಯೋದ್ರಲ್ಲೇ ಮಾಡ್ಕೊಡ್ತಾರೆ ನೋಡ್ರಿ ನಮ್ಮತ್ತೆ. ಹೌದಾ ಅತ್ತೆ? ಹಾಗಾದರೆ ಮಿರ್ಚಿ ಬಜ್ಜಿ, ಚುರುಮರಿ, ಟೀ, ಕಾಫಿ ಎಲ್ಲನೂ ಮಾಡ್ಕೊಂಡು ಬರೀ ಅತ್ತೆ. ಹೊರಗಡೆ ಕುತ್ಕೊಂಡಿರ್ತೀವಿ, ಎಲ್ಲರೂ ಕುತ್ಕೊಂಡು ತಿಂದ್ರಾಯ್ತು. ಹೌದು ಪಾಪ ಸವಿತಾ ಲಲಿತಾ ಕೈ ಚೆನ್ನಾಗಿದ್ದಿದ್ರೆ ಅವರೇ ಮಾಡ್ತಿದ್ರು. ಪಾಪ ಅವ್ರಿಗೆ ಮೊದಲೇ ಆರಾಮಿಲ್ಲ, ನೀವೇ ಮಾಡ್ಕೊಂಡು ಬಂದ್ಬಿಟ್ಟು ಆಂಟಿ ಹೇಗೋ ಚೆನ್ನಾಗಿ ಮಾಡ್ತೀರಂತಲ್ಲ, ನಾವು ತಿಂತೀವಿ ನಿಮ್ಮ ಕೈಯಂದು ರುಚಿನ. ಅಯ್ಯೋ ಸವಿತಾ ಅವರೇ, ನೀವೆಲ್ಲ ಇಷ್ಟೆಲ್ಲ ಬೇಡ್ಕೋಬೇಕಾ? ನೋಡ್ತೀರಿ ನಮ್ಮತ್ತೆ ಹೆಂಗೆ ಮಾಡ್ಕೊಂಡು ಬರ್ತಾರಂತ 5 ನಿಮಿಷದಲ್ಲಿ ಅಲ್ವಾ ಅತ್ತೆ?
ಹಾಂ ಹಾಂ. ಅಯ್ಯೋ, ನೀವಿಷ್ಟು ಕೇಳೋದೆಚ್ಚ, ನಾವು ಮಾಡೋದೆಚ್ಚ. ನೀವು ಆರಾಮಾಗಿ ಹೊರಗಡೆ ಚಾಪೆ ಹಾಸ್ಕೊಂಡು ಕುತ್ಕೊಂಡಿರವ, 5 ನಿಮಿಷ ಮಾಡ್ಕೊಂಡು ಬಂದ್ಬಿಡ್ತೀವಂತ. ಸರಿ ಆಂಟಿ. ಬರ್ರಿ, ನೀವಿಬ್ರಲ್ಲಿ ಹೊರಗಡೆ ಬರ್ರಿ, ನಾ ಚಾಪೆ ಹಾಸ್ತೀನಿ. ಸರಿ ಲಲಿತಾ. ಅತ್ತೆ, ನಿಮ್ಮ ಮುದ್ದಿನ ಸೊಸೆ, ನಿಮ್ಮ ಬಂಗಾರದ ಸೊಸೆ ನಿಮಗೆ ಮಿರ್ಚಿ ಬಜ್ಜಿ ಎಲ್ಲ ಮಾಡ್ಕೊಂಬಂದಾರ. ಹೋಗ್ರಿ ಅತ್ತೆ, ಮಾಡ್ಕೊಂಡು ಬಂದುಬಿಡ್ರಿ, ಆದಷ್ಟು ಬೇಗ ತೊಗೊಂಡು ಬಂದುಬಿಡ್ರಿ. ಹಾಂ, ಹಾಗೆ ರಾತ್ರಿಗೆ ಅಡುಗೆನೂ ಮಾಡ್ಬೇಕ್ರಿ ಅತ್ತೆ, ಯಾಕಂದ್ರೆ ಮಧ್ಯಾಹ್ನದ ಅಡುಗೆ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟೈತಿ. ನೀವು ಹಿಂಗಂತೀರಂತ ನಮ್ಗೆ ಚಂದನ ತಂಗೋತೈತಿ. ಅದಕ್ಕೆ 2 ಹೊತ್ತು ಆಗಂಗ ಅಡುಗೆ ಮಾಡಿಟ್ಟೇವ್ ನಾ ರಾತ್ರಿಗೆ. ರಾತ್ರಿಗೆ ರೊಟ್ಟಿ ಅಥವಾ ಚಪಾತಿ 2ರಲ್ಲಿ 1 ಮಾಡಿದರೆ ಸಾಕು, ಅಡುಗೆ ಎಲ್ಲ ಹಂಗೈತಿ. ಅಯ್ಯೋ ಅತ್ತೆ, ನಿಮ್ಗೊಂದು ವಿಷಯ ಗೊತ್ತಿಲ್ವಾ? ಏನ್ಲೇ ಅದು? ನಮ್ಮ ಹೊಲಕ್ಕೆ ಒಂದು 2 ಜನ ಯಾರೋ ಕೆಲಸದವ್ರು ಬಂದಿದ್ರಂತ. ಹಾಗಾಗಿ ಮಾವರ ಮನೆಗೆ ಬಂದಿದ್ರು ಊಟಕ್ಕೆ. ಅವರಿಗೆಲ್ಲ ಊಟ ತೊಗೊಂಡು ಹೋಗ್ಬೇಕವ ಹೊಲಕ್ಕೆ, ಹೋಟೆಲಿಂದ ಒಂದು 500 ರೂಪಾಯಿ ಹಂಗೇನಾರು ಇದ್ರು ಕೊಡವ ಅಂತ ಬಂದಿದ್ರು. ನಾನು ಅದಕ್ಕೆ ಏನಂದೆ, ಮಾವರ ಹೊರಗಿಂದ ಊಟ ಏನು ಒಯ್ತೀರಿ, 500 ರೂಪಾಯಿ ಸುಮ್ಮನೆ ಖರ್ಚಾಗಿ ಹೋಗ್ಬಿಡ್ತೈತಿ. ಮನ್ಯಾಗ ಅತ್ತಿಯರು ಇಷ್ಟೊಂದು ಅಡುಗೆ ಮಾಡಿಟ್ಟಾರ, ಅದನ್ನ ತೊಗೊಂಡು ಹೋಗ್ಬಿಡ್ರಿ ಮಾವರ. ಅತ್ತಿಯರು ಬೇಕಾರೆ ರಾತ್ರಿಗೆ ಮತ್ತೆ ಬಿಸಿ ಬಿಸಿದ ಅಡುಗೆ ಮಾಡ್ತಾರ ಅಂತ ಹೇಳಿ ಮನೆಯಾಗಿರೋ ಅಡುಗೆನೆಲ್ಲ ಹೊಲಕ್ಕೆ ಆಳಿಗೆ ಕೊಟ್ಟು ಕಳಿಸ್ಬಿಟ್ಟಿರ್ತಾರೆ. ಮನ್ಯಾಗ ಯಾವ ಅಡಿಗೆನೂ ಇಲ್ಲ ಇವಾಗ. ಏನು ಬೊಗಳಾಕಂತಿಲ್ಲ ನೀನು? ನೀವು ಇಷ್ಟೊತ್ತನ ಏನು ಕೇಳಿದ್ರಲ್ರಿ ಅತ್ತರ, ಅದನ್ನು ಹೇಳಿದ್ದೆ ನಾನು. ಲಗುನ ಹೋಗ್ರಿ ಅತ್ತರ, ಲಘು ಲಗುನ ಚಾ, ಮಂಡಕ್ಕಿ, ಕಾಫಿ, ಮಿರ್ಚಿ ಬಜ್ಜಿ, ಚುರುಮರಿ ಇವನ್ನೆಲ್ಲ ಮಾಡ್ಕೊಂಬಂದು ಕೊಟ್ಟು ನಮ್ಗೆ ಕೊಟ್ಟ ತಕ್ಷಣ ಲಘುನ ಅಡುಗೆ ಮಾಡಿಬಿಡ್ರಿ. ಯಾಕಂದ್ರೆ ನಿಮ್ಮ ಮುದ್ದಿನ ಸೊಸೆಗೆ ಆಮೇಲೆ ಸರಿತಾ ಅವರಿಗೆಲ್ಲ 8:30 9 ಗಂಟೆ ಒಳಗಡೆ ಊಟ ಮುಗಿದು ಬಿಡ್ಬೇಕು. ಅದಕ್ಕೆ ಲಘು ಲಗುನ ಅಡುಗೆನೂ ಮಾಡಿದ್ರಿ ಅಂತ. ಹೋಗ್ರಿ ಅತ್ತರ, ಹೋಗ್ರಿ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚಲವೇ ತಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿನಗೆ.